ಯಾವುದೇ ಒಂದು ಹೆಣ್ಣು ಪ್ರಸ್ತುತ ದಿನಗಳಲ್ಲಿ ಸ್ವತಂತ್ರವಾಗಿ ಸ್ವಇಚ್ಛೆಯಿಂದ ಸಮಾನವಾಗಿ ಬದುಕುವುದಕ್ಕೆ ಮೂಲ ಕಾರಣ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್. ಅವರ ಹೋರಾಟಗಳಲ್ಲಿ ಹಿಂದೂ ಕೋಡ್ ಬಿಲ್ ಹಾಗೂ ಕಾರ್ಮಿಕ ಕಾಯ್ದೆಯ ಕುರಿತು ನಡೆಸಿದ ಒಂದು ಹೋರಾಟದ ಚಿತ್ರಣವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ನಮ್ಮ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಯ ವಿದ್ಯಾರ್ಥಿನಿಯರು. ಮಗನೇ, ಶಾಲೆಗೆ ಹೊರಟಾ? ಎಲ್ಲಿ ನಿನ್ನ ಪುಸ್ತಕಗಳನ್ನೆಲ್ಲ ಸರಿಯಾಗಿ ಜೋಡಿಸಿಟ್ಕೊಂಡಿದ್ಯಾ ತಾನೆ? ಮಗ, ಮುಂದೆ ನಮ್ಮ ವಂಶದ ಹೆಸರು ಹೇಳೋ ಗಂಡು ಮಗ ನೀನು. ಚೆನ್ನಾಗಿ ಓದಿ ನಮಗೆಲ್ಲ ಕೀರ್ತಿ ತರಬೇಕು, ಆಯ್ತಾ? ಅಮ್ಮ ಅಮ್ಮ ಏನ್ ಮಗಳೇ? ಅಮ್ಮ, ನಾನು ತಮ್ಮನ ಜೊತೆ ಶಾಲೆಗೆ ಹೋಗ್ತೀನಿ, ಅಪ್ಪಂಗೆ ಹೇಳು. ಹೌದಾ ಮಗಳೇ? ಕೇಳ್ತೀನಿ ಇರು. ರೀ ರೀ ಏನೇ ನಿಂದು? ಏನಿಲ್ಲ ರೀ, ಇವಳಿಗೂ ಶಾಲೆಗೆ ಹೋಗಕ್ಕೆ ಇಷ್ಟ ಅಂತೆ. ಅವನ ಜೊತೆ ಇವಳನ್ನೂ ಶಾಲೆಗೆ ಸೇರಿಸ್ರಿ. ಏನಾ? ಶಾಲೆನಾ? ಅಡುಗೆ ಮಾಡಕ್ಕೆ ಬರುತ್ತಾ ಅವಳಿಗೆ? ಬರಲ್ಲ ಅಲ್ವಾ? ಮೊದಲು ಅದನ್ನು ಕಲಿಸು. ಈ ಓದು ಬರ ವ್ಯಾಪಾರ ವ್ಯವಹಾರ ಎಲ್ಲ ಗಂಡು ಮಕ್ಕಳಿಗೆ. ಹೆಣ್ಮಕ್ಳು ಏನಿದ್ರು ಗಂಡ ಮನೆ ಮಕ್ಕಳು ಅಂತ ನಾವು ಹೇಳಿದ್ ಕೇಳ್ಕೊಂಡು ಮನೇಲಿ ಬಿದ್ದಿರಬೇಕು, ತಿಳಿತಾ? ಯಾಕೆ, ಏನು ಮಾತು ಅಂತ ಆಡ್ತಾ ಇದ್ದೀರ ರೀ? ಗಂಡು ಮಗು ಮಾತ್ರ ಓದಬೇಕಾ? ಹೆಣ್ಮಕ್ಳು ಯಾಕೆ ಓದಬಾರ್ದು? ನಾನಂತೂ ಓದಲಿಲ್ಲ, ಅವಳಾದರೂ ಓದಲಿ ಬಿಡಿ. ಏನು ನನ್ನ ಮುಂದೆ ಮಾತಾಡೋಷ್ಟು ಧೈರ್ಯ ಬಂತ ನಿನಗೆ? ತೆಗೆದು ಕಪಾಳಕ್ಕೆ ಬರೆಸ್ತೀನಿ ನೋಡು. ಅಲ್ಲ, ಏನು ಓದ್ದನೇ ಇಷ್ಟು ಮಟ್ಟಕ್ಕೆ ಮಾತಾಡ್ತೀಯ ನೀನು ಅಂದರೆ, ನಾಳೆ ಅವಳನ್ನ ಶಾಲೆ ಕಳಿಸಿದ್ರೆ ಇಬ್ಬರು ಸೇರ್ಕೊಂಡು ನಮ್ಮನ್ನು ಏನು ಮಾಡೋಕ್ಕೂ ಎಸಲ್ಲ ನೀವು. ಹೇಳಿದ್ ಕೇಳ್ಕೊಂಡು ಮನೆ ಒಳಗೆ ಬಿದ್ದಿರ್ಬೇಕಷ್ಟೇ, ಜಾಸ್ತಿ ನಕರ ಮಾಡಬಾರ್ದು. ಶಾಲೆಗೆ ಹೋಗ್ತಾಳಂತೆ, ಶಾಲೆಗೆ. ಮಗ ನಡಿಯ, ನಿಂಗೆ ಗೊತ್ತಾಯ್ತು, ಹೋಗೋಣ. ಶಿವಣ್ಣ, ನಾನು ನೀನು ಓಡಾಡ್ತೀನಿ, ಟೈಮ್ ಬೇರೆ ಆಯಿತು. ಅದೇ ನಿನ್ನೆ ಹೇಳಿದ್ನಲ್ಲ, ಮನೇಲಿ ಬೇರೆ ಸ್ವಲ್ಪ ಕೆಲಸ ಇದೆ ಅಂತ. ಸರಿ, ಹೊರಡ್ತೀನಿ. ನಿಲ್ಲು. ಏನಯ್ಯ, ಎಲ್ಲಿಗೆ ಹೋಗ್ತಾ ಇದೀಯಾ? ಸರ್ ನಮಸ್ಕಾರ ಸರ್. ಕೆಲಸ ಎಲ್ಲ ಮುಗೀತು ಸರ್, ಸಮಯ ಬೇರೆ ಆಯಿತು. ಅಮ್ಮನಿಗೆ ಸಂಜೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಿತ್ತು, ಅದಕ್ಕೆ. ಹಾಗೆಲ್ಲ ಹೋಗೋ ಆಗಿಲ್ಲ, ಅರ್ಜೆಂಟ್ ಕೆಲಸ ಇದೆ, ಇದ್ದು ಮುಗಿಸ್ಬಿಟ್ಟು ಹೋಗೋ. ಸರ್ 12 ಗಂಟೆ ಡ್ಯೂಟಿ ಮಾಡಿದ್ದೀನಿ ಸರ್, ಮನೇಲಿ ಎಮರ್ಜೆನ್ಸಿ ಇದೆ, ನಾನು ಹೋಗ್ಲೇಬೇಕು ಸರ್. ಇಷ್ಟೇ ಹೊತ್ತು ಕೆಲಸ ಮಾಡಬೇಕು ಅಂತ ಎಲ್ಲೂ ಇಲ್ಲ ನೋಡು. ಈ ಕೆಲಸ ಮುಗಿಸಿ ಹೋಗು, ಆಗಲ್ಲ ಅಂದ್ರೆ ನಾಳೆಯಿಂದ ಬರಲೇಬೇಡ. ಸರ್ 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 ಅಲ್ಲ, ಇವರೆಲ್ಲ ಕಂಪ್ನಿನ ತಮ್ಮ ಮನೆ ಅನ್ಕೊಂಡಿದಾರಾ ಹೆಂಗೆ ಅಂತ? ಸರ್, ನಿಂದೇನಮ್ಮ? ನಂಗೆ ಡೆಲಿವರಿ ಟೈಮ್ ಹತ್ರ ಬರ್ತಾ ಇದೆ ಸರ್. 15 ದಿನ ಲೀವ್ ಬೇಕಿತ್ತು. ಆಫೀಸ್ಗೆ ಬರೋಕೆ ತುಂಬ ಕಷ್ಟ ಆಗ್ತಿದೆ ಸರ್. ಏನು 15 ದಿನನಾ? ಏನಮ್ಮ ನೀನು ಕಾಮಿಡಿ ಮಾಡ್ತಾ ಇದೀಯಾ? ಈಗ ತಾನೇ ಒಬ್ರಿಗೆ ಬೈತ್ ಕಳ್ಸಿದ್ದೀನಿ. ಅಲ್ಲಮ್ಮ, ನಿಮ್ಗೆ ಇಷ್ಟ ಬಂದಾಗ ಲೀವ್ ಕೊಡಿ, ಸಂಬಳ ಕೊಡಿ ಅಂದ್ರೆ ಆಗುತ್ತಾ? ಆಗಲ್ಲ. ಹೋಗಿ ಹೋಗಿ ಕೆಲಸ ನೋಡಿ. ಸರ್, 15 ದಿನದಲ್ಲಿ ನಂಗೆ ಡೇಟ್ ಕೊಟ್ಟಿದ್ದಾರೆ. ನಾನು ಕೆಲ್ಸಕ್ಕೆ ಬಂದು ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಸರ್ ಮಾಡೋದು? ಮೊದಲೇ ಇಲ್ಲಿ ನಮಗಂತ ಒಳ್ಳೆ ಸೌಕರ್ಯ ಯಾವುದೂ ಇಲ್ಲ. ನೋಡಮ್ಮ, ನಿಮ್ಮಂಥವ್ರಿಗೆ ಕೆಲಸ ಕೊಡೋದೇ ಹೆಚ್ಚು, ಅಂಥದ್ರಲ್ಲಿ ಸೌಕರ್ಯ ಎಲ್ಲ ಕೊಡೋಕ್ಕಾಗುತ್ತಾ? ಜಾಸ್ತಿ ಮಾತಾಡಬೇಡ. ಲೀವ್ ಕೊಡೋಕ್ಕಾಗಲ್ಲ ಅಂದರೆ ಆಗಲ್ಲ, ಆದರೆ ಕೆಲ್ಸಕ್ಕೆ ಬನ್ನಿ, ಇಲ್ಲ ಅಂದರೆ ಬಿಟ್ಟು ಹೋಗ್ತಾ ಇರಿ. ನಿಮ್ಮಂಥವ್ರು 1000 ಜನ ಇಂಥ ಕೆಲ್ಸಕ್ಕೆ ಕಾಯ್ತಾ ಇದ್ದಾರೆ. ಏನು ಸರ್, ಸ್ವಲ್ಪನೂ ಮನುಷ್ಯತ್ವನೇ ಇಲ್ವಾ ನಿಮಗೆ? ನಮ್ಮಂಥವ್ರ ಕಷ್ಟ ಯಾವಾಗ ತಾನೇ ಅರ್ಥ ಆಗುತ್ತೆ? ನನಗೆ ನನ್ನ ಮಗುನೇ ಮುಖ್ಯ. ನಾನು ಹೋಗ್ತೀನಿ. ನೋಡಿ ಸರ್, ಹೆಣ್ಮಕ್ಳನ್ನ ಆಫೀಸ್ ಒಳಗಡೆ ಬಿಟ್ಕೊಳ್ಳೋದೇ ದೊಡ್ಡ ಸಾಧನೆ. ಅಂಥದ್ರಲ್ಲಿ ಇವ್ರು ಹೇಳ್ದಂಗೆಲ್ಲ ಕೇಳ್ತಾ ಇದ್ರೆ ಆಗುತ್ತಾ ಸರ್? ಅಲ್ಲ ರೀ, ಒಂದು ಹೆಣ್ಣಾಗಿ ಇಷ್ಟೊಂದು ಧೈರ್ಯನಾ ಇವ್ರಿಗೆ? ಸರ್,
ಹೆಣ್ಣು ಅಂತ ಅಷ್ಟೊಂದು ಕಡೆಗಣಿಸ್ಬೇಡಿ. ನಮಗಿಂತ 100 ಪಟ್ಟು ನೋವು ತಿನ್ನೋ ಶಕ್ತಿ ಅವರಿಗಿದೆ. ನಾವು ಹುಟ್ಟಿ ಬೆಳೆದು ಏನಾದರೂ ಗಳಿಸೋಕೆ ಅಂತ ಹೋರಾಟ ಮಾಡಿದರೆ ಅವರು ಹುಟ್ಟಾನೆ ಹೋರಾಟ ಮಾಡೋರು. ಅವರ ಹುಟ್ಟೆ ಒಂದು ಹೋರಾಟ ಸರ್. ಅದಕ್ಕೆ ಅವ್ರನ್ನ ನಾವು ನಡೆ ನುಡಿ ಸಂಸ್ಕೃತಿ ಅನ್ನೋ ಹೆಸರಲ್ಲಿ ಬಂಧಿಸ್ಬಿಟ್ಟು ಅಡಿಗೆ ಮನೆಯಲ್ಲಿ ಇರ್ಸಿರೋದು. ಅವರಿಗಿರೋ ಶಕ್ತಿಗೆ ಅವ್ರಿಗೇನಾದರೂ ಶಿಕ್ಷಣ ಅಧಿಕಾರ ಸಿಕ್ಬಿಟ್ರೆ ನಮಗೆಲ್ಲ ಅಷ್ಟೇ, ನಾವು ಮೂಲೆ ಸೇರ್ಕೊಳ್ಬೇಕಾಗತ್ತೆ. ಅದು ಸರಿ, ನಾವು ವರ್ಕರ್ಸ್ಗಳಿಗೆ ಏನು ಬೆನಿಫಿಟ್ಸ್ ಕೊಡದೇ ಇದ್ರೆ ಅವರು ಗುಂಪು ಕಟ್ಕೊಂಡು ಹೋರಾಟ ಮಾಡಲ್ವೇನ್ರಿ? ನೀವೊಳ್ಳೆ, ನಾವು ಅವರಿಗೆಲ್ಲ ಬರೀ ಊಟ ಕೊಟ್ಟೆ ದಿನ ಪೂರ್ತಿ ಕೆಲಸ ಮಾಡಿಸ್ಕೊಳ್ತಾ ಇದ್ವಿ ಸರ್. ನೀವು ಬಂದ ಮೇಲೇನೆ ಸಂಬಳ ಅಂತ ಕೊಡ್ತಾ ಇರೋದು, ಅದು ಕೊಡೋದೇ ಹೆಚ್ಚು. ಇನ್ನು ಬೆನಿಫಿಟ್ ಬೇರೆ ಕೊಡ್ಬೇಕಾ? ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಹೋರಾಟ ಮಾಡಬೇಕು ಅಂದ್ರೆ ಸಂಘಟನೆ ಮಾಡಬೇಕು. ಸಂಘಟನೆ ಆಗ್ಬೇಕು ಅಂದ್ರೆ ಧೈರ್ಯ ಬೇಕು. ಏನು ಇಲ್ಲದೆ ಇರೋರಿಗೆ ಧೈರ್ಯ ಬರಬೇಕು ಅಂದ್ರೆ ಶಿಕ್ಷಣ ಇರಬೇಕು. ನಾವು ಅದಕ್ಕೆ ಅವರಿಗೆ ಸಾವಿರಾರು ವರ್ಷಗಳಿಂದ ಅದನ್ನು ಅವರಿಗೆ ಕೊಟ್ಟಿಲ್ಲ. ಏನೇ ಆಗಲಿ, ನೀವು ತುಂಬ ಬ್ರಿಲಿಯಂಟ್ ಇದ್ರಿ. ನಿಮ್ಮಂಥವ್ರು ನಮ್ಮ ಕಂಪ್ನಿಗೆ ಬೇಕು. ಗುಡ್ ಜಾಬ್. ಲೇ ಇವಳೆ, ಎಲ್ಲೇ ಇದೆಯಾ? ಹಾಂ ಹೇಳ್ರಿ. ಹಾಂ ಇವತ್ತು ನಮ್ಮ ಮಗಳನ್ನ ನೋಡೋಕ್ಕೆ ಆ ಗಂಡಿ ಮನೆಯವ್ರು ಬರ್ತಾವ್ರೆ. ಹೋಗಿ ಅವಳನ್ನ ಸ್ವಲ್ಪ ಚೆನ್ನಾಗಿ ಅಲಂಕಾರ ಮಾಡೋಗು. ಏನ್ರಿ ಏನ್ ಹೇಳ್ತಾ ಇದ್ದೀರಾ ನೀವು? ಇನ್ನು ಚಿಕ್ಕ ಮಗು ಅದು. ಪ್ರಪಂಚ ಏನು ಅಂತಾನೆ ಗೊತ್ತಿಲ್ಲ ಪಾಪ ಅದಕ್ಕೆ. ಇವಾಗ್ಲೇ ಯಾಕ್ರಿ ಇದೆಲ್ಲ? ಅವಳನ್ನ ಶಾಲೆಗಂತೂ ಕಳಿಸ್ಲಿಲ್ಲ. ಬುದ್ಧಿ ಬರೋವರೆಗೂ ನಮ್ಮ ಜೊತೆಲಾದ್ರೂ ಇರ್ಲಿ ಬಿಡಿ. ಅಮ್ಮ ಅಮ್ಮ ನಂಗೆಲ್ಲೂ ಕಳಿಸ್ಬೇಡ, ನಾನು ನಿನ್ನ ಜೊತೆನೇ ಇರ್ತೀನಿ. ಹೇಯ್, ಸುಮ್ಮನಿರ್ತೀಯ ಹೆಂಗೆ? ಹೆಣ್ಮಕ್ಳಿಗೆ ಬುದ್ಧಿ ಬಂದಷ್ಟು ನಮಗೆ ಸಮಸ್ಯೆ. ಅವ್ರು ಯಾವತ್ತಿದ್ರೂ ಹೊರಗಡೆ ಹೋಗೋರು. ಹೆಣ್ಮಕ್ಳು ಮನೇಲಿದ್ರೆ ಸೆರಗಲ್ ಕೆಂಡ ಕಟ್ಕೊಂಡಂಗೆ. ನಿಂಗೆ ಗೊತ್ತಾಗಲ್ಲ, ಹೋಗು. ಅಲ್ಲ ರೀ, ಇಲ್ಲಿ ಕೇಳಿ. ಏನು ಕೇಳೋದು? ಮನೆ ಜವಾಬ್ದಾರಿ ಹೊತ್ಕೊಂಡು ನಡೆಸ್ತಿರೋ ನಾನು. ನಂಗೆ ಗೊತ್ತು ಯಾವಾಗ ಏನು ಮಾಡಬೇಕು ಅಂತ. ಬಾಯಿ ಮುಚ್ಕೊಂಡು ನಾನು ಹೇಳ್ದಷ್ಟು ಕೇಳು. ಅವ್ರು ಬರೋ ಹೊತ್ತಿಗೆ ಅವಳಿಗೆ ಅಲಂಕಾರ ಮಾಡೋಗು. ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಅಲ್ಲ ಸ್ವಾಮಿ, ನಿಮ್ಮ ಪಾಡಿಗೆ ನೀವು ಬಂದ್ರಿ, ಹಾಡು ಕೇಳಿದ್ರಿ, ಎದ್ದೋಗ್ತಾ ಇದ್ದೀರಾ. ನಿಮ್ಮನ್ನೆಲ್ಲ ನೋಡಿದರೆ ನೋವಲ್ಲಿದ್ದೀರಾ ಅನಿಸುತ್ತೆ. ಯಾಕೆ, ಏನಾಯ್ತು ಹೇಳ್ರಪ್ಪ? ನಾನಂತೂ ನಿಮ್ಮ ನೋವಿಗೆ ಪರಿಹಾರ ಅಲ್ಲ. ಯಾವುದಾದ್ರೂ ಕತೆ ಹೇಳಿ ನಿಮ್ಮನ್ನು ಸಮಾಧಾನ ಆದರೂ ಮಾಡ್ತೀನಿ. ಅಲ್ಲ ಸ್ವಾಮಿ, ನಾನು ಮತ್ತು ನಂತರ ಬೇಜಾನ್ ಜನ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಸಾಯಂಕಾಲ 6 ಗಂಟೆವರೆಗೂ ದುಡಿದ್ರು ನಮ್ಮ ಬೆವರಿಗೆ ಬೆಲೆನೇ ಇಲ್ಲ. ನಮ್ಮೆಲ್ಲವರಿಗೆ ಸ್ವಲ್ಪನೂ ಕರುಣೆ ಇಲ್ಲ. ನಾವು ಮನೆಗೆ ಕಳ್ಸೋವರೆಗೂ ದುಡಿತಾನೆ ಇರು ಅಂತಾರೆ. ನಮ್ಮ ದುಡಿಮೆಗೆ ತಕ್ಕಂಗೆ ಸಂಬಳನೂ ಸಿಗ್ತಾ ಇಲ್ಲ. ಇದನ್ನೆಲ್ಲ ನೋಡಿ ನಾವೆಲ್ಲ ಅಸಹಾಯಕರಾಗಿ ಬಿಟ್ಟಿದ್ದೀವಿ. ನಮಗೆಲ್ಲ ಇದರಿಂದ ಮುಕ್ತಿ ಯಾವಾಗ ಸ್ವಾಮಿ? ಅಯ್ಯೋ, ಯಾವ ಮುಕ್ತಿ? ಸಾವಿರಾರು ವರ್ಷಗಳಿಂದ ಬಂದವರೆಲ್ಲ ಇದನ್ನೇ ಕೇಳ್ತಾ ಇದ್ದಾರೆ. ತಾತ ತಾತ, ಅಪ್ಪ ನನ್ನ ಶಾಲೆಗೆ ಹೋಗೋಕ್ಕೆ ಇಲ್ಲ ಅಂತ ಇದ್ದಾರೆ. ಯಾಕೆ ಹೆಣ್ಮಕ್ಳು ಶಾಲೆಗೆ ಹೋಗ್ಬಾರ್ದ? ನಮ್ಮ ಮಾವ ಹೆತ್ರೆ ಗಂಡು ಮಗುನೇ ಹೆರಬೇಕು, ಹೆಣ್ಣಾದರೆ ಹುಟ್ಟಿದ ದಿನಾನೇ ಸಾಯಿಸ್ಬಿಡ್ತೀನಿ ಅಂತಾರೆ. ಯಾಕೆ? ಮಕ್ಕಳಂದ್ರೆ ಗಂಡು ಮಕ್ಕಳೇನಾ? ಹೆಣ್ಮಕ್ಳು ಮಕ್ಕಳಲ್ವಾ? ತಾತ, ಅದ್ಯಾರು ಬರ್ತಾರೋ ಇಲ್ವೋ ಗೊತ್ತಿಲ್ಲ.
ನೀವಾದರೂ ಒಂದು ಒಳ್ಳೆ ಕತೆ ಹೇಳಿ, ನಮಗೆಲ್ಲ ಸಮಾಧಾನ ಆಗೋ ಥರ, ಖುಷಿ ಆಗೋ ಥರ. ಹಾಂ, ಹೇಳ್ತೀನಿ. ನಮ್ಮನ್ನೆಲ್ಲ ಕಾಪಾಡಕ್ಕೆ ಬರೋ ಮಹಾತ್ಮನ ಕತೆ ಹೇಳ್ತೀನಿ. ಆ ಕಾಡಿನ ಕತೆ ಹೇಳ್ತೀನಿ, ಆ ವೀರನ ಕತೆ ಹೇಳ್ತೀನಿ. ವೀರನ್ ಕತೆ. ಮೋಡನ ದಿಕ್ಕಲಿ ಬೆಟ್ಟ ದಾಡಿಯಲ್ಲಿ ಇದ್ದಿದ್ದು ಒಂದು ಸುಂದರ ಕಾಡು. ಕೋಮಲ ಮನಸ್ಸಿನ ವನ್ಯರ ಬಳಗದ ಹಸಿರಿನ ಸಿರಿವದ್ದ ಗಂಧದ ಬೀಡು. ನಿನ್ಗೊಂದು ಮುದ್ದಾದ ಗಂಡು ಮಗು ಆಗ್ಲಮ್ಮ. ಈ ಅಜ್ಜಿ ಗಂಡ್ಮಗ ಯಾಕೆ? ನಂಗೆ ಹೆಣ್ಮಗನೇ ಬೇಕು. ಮತ್ತೆ ಆಶೀರ್ವಾದ ಮಾಡು. ಆಯ್ತಾಯ್ತು, ಹೆಣ್ಮಗುನೇ ಆಗ್ಲಮ್ಮ. ಬೆಕ್ಕಿಯ ಬಳೆ ಬಿತ್ತು ಕಾಡಿನೂರಲ್ಲಿ. ಏನ್ ಮಾತಾಡ್ತಾ ಇದೀಯಾ ನೀನು? ನಮ್ಮ ಮನೆತನಕ್ಕೆ ಗಂಡ್ಮಗುನೇ ಆಗ್ಬೇಕು, ಆಯ್ತಾ? ಅರ್ಥ ಆಯ್ತು ಅನ್ಕೊಂತೇನೆ. ಆರ್ಭಟಿಸಿದ ಕಿಚ್ಚು ಚೆಲ್ಲಿ ನೋಡಿದರಲ್ಲಿ ಕೊಡವರ ಸುಡು ಬೆವರುಗೀರು ಕಡುಪಾಪಿ ರಕ್ಕಸರು, ರಕ್ತ ಉಂಡು ದೇಹ ಬಗೆವ ಕ್ರೂರ ಸೈತಾನರು, ಉಸಿರು ಕೂಡ ಪ್ರಾಣ ಹಿಂಡಿದ ಬಡಪಾಯಿ ಜೀವವ, ಸ್ವಾಭಿಮಾನದಿ ಎಣವ ಒತ್ತು ತಲುಪಿದೆ ಸ್ಮಶಾನವ, ಬಾಗಿದ ನಡು ಬಗ್ಗಿದ ತಲೆ ಇದು ಶಾಪ ವಿಧಿ ಬರಹಕ್ಕೆ, ಬದುಕು ನೀಡಿದ ಭಗೀರಥನ ಮೇಲೂ ಹೊರಟು ಹೋಯ್ತು ನಂಬಿಕೆ, ಹೊರಟೇ ಹೋಯ್ತು ನಂಬಿಕೆ. ಆದರೆ ಸೂತ್ರಧಾರನ ಸೂತ್ರ ಹರಿದು ಅಹಂಕಾರದಿ ಎದೆ ಬಿರಿದು ಮೆರವ ಅಸೂರರ ಉಟ್ಟಡಗಿಸುವ ದೊರೆಯ ನೊಂದು ಬೆಂದವರ ಭರವಸೆಯ ಹೊತ್ತು ಬಂದಳು ಒಬ್ಬಳು ಮಹಾತಾಯಿ. ಜ್ಞಾನಸೂರ್ಯ ಅಂಬೇಡ್ಕರರನ್ನ ತನ್ನ ಗರ್ಭದಲ್ಲಿ ಹೊತ್ತು ತಾಯಿ ಭೀಮಾಬಾಯಿ ರಾಮ್ಜಿ ಸಕ್ಪಾಲರ ಜೊತೆ ಆಗಮನ. ಗರ್ಭದಿ ನನ್ನಿರಿಸಿ ಊರಲಿ ನಡೆಯುತ್ತಿರು ತೇರನೆ ಕುಳಿತಂತೆ ಅಮ್ಮ, ಗುಮ್ಮ ಬಂತನಿಸಿ ಹೆದರಿ ನಿಂತಾಗ ನಿನ್ನ ಸೆರೆಗೆ ಕಾವಲು ಅಮ್ಮ, ಕಾಣದ ದೇವರಿಗೆ ಕೈಯ ಮುಗಿಯೇ ನಿನಗೆ ನನ್ನ ಸಿರೆಯಾರತಿ. ನನ್ ಕೈಲಾಗಲ್ಲ ಕಣೋ. ನೀ ಹೊರಗಡೆ ಬಂದ್ಮೇಲೆ ಬಲಶಾಲಿ ಆಗ್ಬೇಕು, ನನ್ನ ನೋಡ್ಕೋಬೇಕು, ನಾನು ಹಾಗೆ ಕಷ್ಟದಲ್ಲಿರೋ ಜನರನ್ನ ನೋಡ್ಕೋಬೇಕು. ಬೇಗ ಬಾರೋ, ಬೇಗ ಬಾ. ಹೆದರಿ ಬೆದರಿ ಚೆದುರಿ ಚುಕ್ಕಿ ಚಂದ್ರಮರು ಮುಗಿಲ ಸೆರೆಗೊಳಗೆ ಅವಿತು ಕುಳಿತಿರುವಾಗ ಜ್ವಾಲೆಯೊಬ್ಬಳು ಜ್ವಾಲಾಮುಖಿಯ ಹಡೆದಿದ್ದಳಾಗ. ಬಾಬಾ ಸಾಹೇಬರ ಜನನ. ಗಗನನಿ ಭುವನನಿ ಶಿಖರನಿ ದಣಿದರೆ ಧರಣಿಗೆ ಧಣಿಯು ಉದಯನಿ ಉಲ್ಕೆನಿ ಸಕಲನಿ ಚರಿತೆನಿ
ಅಮ್ಮ 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 ಭೀಮಾ ನಾನು ಭೀಮಾ ನಾಳೆಯಿಂದ ಯಾಕೆ ಶಾಲೆಗೆ ಹೋಗಲ್ಲ. ಏನಾಯ್ತು ಯಾಕೆ ನಾನು ಅಳ್ತಿದ್ಯಪ್ಪ ನಾಳೆಯಿಂದ ಶಾಲೆಗೆ ಏನಾಯ್ತು ಹೋಗಲ್ಲ. ಹೇಳು ಅಲ್ಲಿ ಎಲ್ಲ ನನ್ನ ರೇಗಿಸ್ತಾರೆ, ಒಳಗಡೆ ಸೇರ್ಸಲ್ಲ. ಅಮ್ಮ ನನಗೆ ತುಂಬ ದಣಿ ಆಗಿತ್ತು, ಒಬ್ಬರು ಅವಾಗ ನೀರೇ ಕೊಡಲಿಲ್ಲ. ನಾನು ನಾಳೆಯಿಂದ ಶಾಲೆಗೆ ಹೋಗಲ್ಲ. ಭೀಮಾ ನಾನ್ ಶಾಲೆಗೆ ಹಠ ಮಾಡ್ಬೇಡಪ್ಪ, ಹಂಗೆಲ್ಲ ನಾನ್ ಅಳ್ಬಾರ್ದು. ಶಾಲೆಗೆ ಹೋಗಲ್ಲ. ಸುಮ್ನಿರು ಭೀಮಾ, ನಾನ್ ನಾಳೆಯಿಂದ ಶಾಲೆಗೆ ಹೋಗ್ಬೇಕು, ಜಾಣ ಆಗ್ಬೇಕು, ಹಿಂಗೆಲ್ಲ ಹಠ ಮಾಡ್ಬಾರ್ದಪ್ಪ. ಹಠ ಮಾಡ್ಬಾರ್ದು, ನಾನಿದ್ದೀನಿ. ನಾನು ಹಠ ಮಾಡ್ಬೇಡಪ್ಪ ಭೀಮಾ. ಭೀಮಾ ಭೀಮಾ ಸಾವಿರ ಪಡೆಗಳು ಸಮರವೇ ಸಾರಲಿ ಕ್ಷಣದಲ್ಲಿ, ಒಬ್ಬನೇ ಸೈನಿಕ ನಿನಗೆ ನೀ ಆಯುಧ ಜಗದಲ್ಲಿ. ನೋಡ್ರಾಮ್ಜಿ, ನಮಗೆ ಈ ಕಷ್ಟಗಳಿಂದ ಪರಿಹಾರ ಯಾವಾಗ ಸಿಗುತ್ತೋ, ನಮ್ಮನ್ನೆಲ್ಲ ಕಾಪಾಡೋಕೆ ಯಾವ ಪುಣ್ಯಾತ್ಮ ಅವತಾರ ಎತ್ತು ಬರ್ತಾನೋ. ಕೇಳು ಭೀಮಾ, ನಮ್ಮಂಥವ್ರಿಗಾಗಿ, ತುಳಿತಕ್ಕೆ ಒಳಗಾದವ್ರಿಗಾಗಿ, ನೊಂದಿರೋರ್ಗಾಗಿ ಯಾರೂ ಅವತಾರ ಎತ್ತು ಬರಲ್ಲ. ನಾವೇ ಅವುಗಳ ವಿರುದ್ಧ ಹೋರಾಡೋ ಅವತಾರಗಳಾಗಬೇಕು. ಭೀಮಾ, ನೀನು ಎಲ್ಲರನ್ನೂ ಕಾಪಾಡೋ ನಾಯಕ ಆಗಬೇಕು. ಅದು ವಿದ್ಯೆಯಿಂದ ಮಾತ್ರ ಸಾಧ್ಯ. ನೀನು ಚೆನ್ನಾಗಿ ಓದಿ ಒಳ್ಳೆ ಅಧಿಕಾರದಲ್ಲಿ ಕೂತು ಕಷ್ಟದಲ್ಲಿರೋ ಪ್ರತಿಯೊಬ್ಬರನ್ನು ಕಾಪಾಡಬೇಕು. ಹೋಗು ಭೀಮಾ, ಶಾಲೆಗೆ ಹೋಗು, ಚೆನ್ನಾಗಿ ಓದು. ಜಯನಂತೆ ದೌಲತ್ತಿನೆದುರು ದಂಗೆಯ ರೂಪದಲ್ಲಿ, ದಶಕಂಠರೆದುರು ಧನುಜಾರಿ ರೀತಿಯಲ್ಲಿ, ಬುರಿವಜಮದಗ್ನಿ ಕೋಪವ ಮೀರಿಸಿ ಸರ್ವಭೂತಾನೆಂದು ಪರಮಾತ್ಮನನ್ನೇ ಪ್ರಶ್ನಿಸಿ ಸಿಡಿಲಂತೆ ಸಿಡಿದ ಧೀರನೊಬ್ಬನ ಕತೆ, ವಿಧಿಯನ್ನೇ ಮೀರಿದ ವೀರನೊಬ್ಬನ ಕತೆ. ಮತ್ತೆ ಏನದವನು? ನಿನ್ನ ಕೈ ಹಿಡಿದು ನಡ್ಸೋವರೆಗೂ ನಾನಿರ್ತೀನಿ. ಮುಂದೆ ನನ್ನ ಕೈ ಬಿಟ್ಟು ಧೈರ್ಯವಾಗಿ ಎದುರು ನಿಲ್ಲೋದು ಹೇಳ್ಕೊಡ್ತೀನಿ. ಸಾವನ್ನು ಕಂಡ ಕಾಲ ಕಸದಂತೆ ಒಂದ್ ಹೆಜ್ಜೆ ಮುಂದಿಟ್ರು ಹೊಡೆದ್ಬಿಡ ಅವನ್ನ. ಸಾವನ್ನೇ ಎದುರಿಸೋ ಸುಲ್ತಾನನಂತೆ, ಸುಡುವ ಕೆಂಡವ ತುಳಿದು ಕಡಿವ ಕತ್ತಿಯ ಮೇಲ್ನಡೆದು, ಹೆದೆಯೊಳಗೆ ಬುಗಿಲೆದ್ದ ಭಯವನ್ನ ಬಡಿದು, ಗಂಡದೆಯ ದಂಡಾಗಿ ಮುನ್ನುಗ್ಗಿ ಬಂದ ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ. ಹೆಣ್ಮಗು
ಅರಮನೆಗೆ ಧೈರ್ಯ ನೀಡು ಕಾವಲು ನಾಗುವೆ ನಮ್ಮ ಭೂಮಿ ನೋಡಿ ನೇಗಿಲಿಗೆ ಬಲದಿಗೆಗಳ ನೀಡಲು ಹೇಳುವೆ ನಮ್ಮ ಉರಿ ಜ್ವಾಲೆ ಹರಿದು ಸುಡುತ್ತಿರೆ ಜಗವನ್ನೇ ತಣಿಸುವ ಮಳೆಯಾಗುವೆ ಕೇಳಮ್ಮ. ಚರಡಿ ಹಿಡಿದ್ರೆ ಒಬ್ಬನು ನಿಲ್ಲಲ್ಲ. ಇಂಥ ಧೈರ್ಯ ಇಲ್ದೇ ಇರೋ ಜನ ಹಿಡ್ಕೊಂಡು ಇವನೇನ್ ಮಾಡ್ತಾನೆ? ಹೌದು ಸರ್, ನಮಗೆ ಧೈರ್ಯ ಇರಲಿಲ್ಲ, ಶಕ್ತಿ ಇರಲಿಲ್ಲ, ನಂಬಿಕೆ ಇರಲಿಲ್ಲ. ಸಾವು ನಮ್ಮ ಮೇಲೆ ಕುಣಿದಾಡ್ತಾ ಇತ್ತು. ಆದರೆ ಒಬ್ಬ ಅಡ್ಡ ನಿಂತ ಅಂತ ಆ ಹೆಣ್ಮಗುಗೋಸ್ಕರ ಎದೆಗೆದೆ ಕೊಟ್ಟು ನಿಂತ್ಕೊಂಡ್ರಲ್ಲ, ಅವತ್ತು ತುಂಬ ವರ್ಷಗಳಾದ್ಮೇಲೆ ನಾವು ತಲೆ ಎತ್ತಿ ನಿಂತಿದ್ದೀವಿ. ಎದೆಗೆದೆ ಕೊಟ್ಟು ಅವ್ರು ನಿಂತ ರಭಸಕ್ಕೆ ಒಂದು ಗಾಳಿ ಹುಟ್ಕೊಂತು ಸರ್. ಆ ಗಾಳಿ ಈ ದೇಶದಲ್ಲಿರೋ ಪ್ರತಿಯೊಬ್ಬರಿಗೂ ಧೈರ್ಯ ಕೊಟ್ಬಿಡ್ತು. ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀವು ಮಾತ್ರ ಅವ್ರಿಗೆ ಅಡ್ಡ ನಿಲ್ಲಕ್ಕೆ ಹೋಗ್ಬೇಡಿ ಸಾರ್. ರಲ್ಲಿ ಚೌಡರಕೆರೆಯ ಚಳುವಳಿ. ಮಿಸ್ಟರ್ ಅಂಬೇಡ್ಕರ್, ಇಡೀ ದೇಶದ ತುಂಬ ಎಲ್ಲರೂ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇದ್ರೆ ನೀವಿನ್ನೂ ನೀರು, ಟೆಂಪಲ್ ಎಂಟ್ರಿ ಅಂತ ಚಳುವಳಿ ಮಾಡ್ತಾ ಇದ್ದೀರಲ್ರಿ. ನಮ್ಮ ಗೌರ್ಮೆಂಟ್ ಇದಕ್ಕೆಲ್ಲ ಆಗಲೇ ಅನುಮತಿ ಕೊಟ್ಟಾಗಿದೆ. ನೀವಿನ್ನು ಈ ಚಳುವಳಿನ ನಿಲ್ಲಿಸಿ. ಮಿಸ್ಟರ್ ಆಫೀಸರ್, ಅವರ್ ಸ್ಟ್ರಗಲ್ ಅಂಡ್ ಫೈಟ್ ಇಸ್ ನಾಟ್ ಫಾರ್ ವಾಟರ್, ಟೆಂಪಲ್ ಎಂಟ್ರಿ ಆರ್ ಎನಿ ಅದರ್ ಜಾಬ್ ಬೆನಿಫಿಟ್ಸ್. ವಿ ಫೈಟ್ ಫಾರ್ ಹ್ಯೂಮನ್ ರೈಟ್ಸ್, ಸೋಷಿಯಲ್ ಅಂಡ್ ಎಕನಾಮಿಕಲ್ ಈಕ್ವಾಲಿಟಿ. ವಿ ಆರ್ ಆಲ್ಸೋ ಹ್ಯೂಮನ್ಸ್. ಫಸ್ಟ್ಲಿ ಅಂಡ್ ಲಾಸ್ಟ್ಲಿ, ವಿ ಆರ್ ಇಂಡಿಯನ್ಸ್. 1952ರಲ್ಲಿ ಹಿಂದೂ ಕೋಡ್ ಬಿಲ್ನ ಮಂಡನೆ. ಈ ದಿನ ನಾನು ಹಿಂದೂ ಕೋಡ್ ಬಿಲ್ ಎಂಬ ಈ ಮಸೂದೆಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಂಡಿಸುತ್ತಿದ್ದೇನೆ. ಈ ಮಸೂದೆಗಳು ಸಮಾಜದ ಸುಧಾರಣೆಗಾಗಿ ಬೇರೆ ಬೇರೆ ವರ್ಗಗಳ ನಡುವೆ, ಸ್ತ್ರೀ ಪುರುಷರ ನಡುವಿನ ಅಸಮಾನತೆಯನ್ನು ಹೋಗಲಾಡಿಸಲು ಸಹಕಾರಿಯಾಗಿದೆ ಎಂದು ಭಾವಿಸುತ್ತೇನೆ. ಈ ಕಾಯ್ದೆಯು ಹಿಂದೂ ನಾಗರಿಕ ವಿವಾಹ ಕಾಯ್ದೆ, ಮಹಿಳೆಯರಿಗೆ ಜೀವನಾಂಶ, ವಾರಸುದಾರಿಕೆ, ಮಹಿಳೆಯರಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲು, ದತ್ತಕ ಕಾಯ್ದೆ ಹಾಗೂ ವಿಚ್ಛೇದನ ಕಾಯ್ದೆಗಳನ್ನು ಒಳಗೊಂಡಿದೆ. ನಾನು ಈ ಮಸೂದೆಯನ್ನು ಸಭೆಯ ನಿರ್ಣಯಕ್ಕೆ ಹಾಕುತ್ತಿದ್ದೇನೆ. ದಯಮಾಡಿ ಎಲ್ಲ ಸದಸ್ಯರು ಒಪ್ಪಿಗೆ ಸೂಚಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಮಿಸ್ಟರ್ ಅಂಬೇಡ್ಕರ್, ನೀವು 1942ನಲ್ಲಿ ಲೇಬರ್ ಆಕ್ಟ್ ಜಾರಿ ಮಾಡುವಾಗ ಮಹಿಳೆಯರಿಗೆ ಮೆಟರ್ನಿಟಿ ಲೀವ್, ಮೆಟರ್ನಿಟಿ ಬೆನಿಫಿಟ್, ವರ್ಕ್ ಅಶ್ಯೂರಿಟಿ ಎಲ್ಲ ಕೊಟ್ರಿ. ಇದನ್ ಬೇಕು ಅಂತ ಕೇಳಿದವ್ರು ಯಾರು? ನಮ್ಮ ಸಮಾಜದಲ್ಲಿ ಉದ್ಯೋಗಂ ಪುರುಷ ಲಕ್ಷಣಂ ಅನ್ನೋ ಶ್ಲೋಕದಂತೆ ಎಲ್ಲಾ ಪುರುಷರು ಉದ್ಯೋಗ ಮಾಡಿಕೊಂಡು ಮಹಿಳೆಯರು ಗೃಹಿಣಿಯರಾಗಿ ಆರಾಮಾಗಿ ಬದುಕ್ತಾ ಇದ್ರು. ನೀವು ಮಹಿಳೆಯರಿಗೆ ಉದ್ಯೋಗ ಅಂತ ಕೊಟ್ಟು ಅವ್ರನ್ನ ಸಂಕಷ್ಟಕ್ಕೆ ದೂಡ್ಬಿಟ್ರಿ. ಸಂಕಷ್ಟಕ್ಕ? ಹೆಣ್ಣು ಹೆರಿಗೆಯ ಸಂದರ್ಭದಲ್ಲಿ ತನ್ನ ಇಡೀ ದೇಹವನ್ನು ಸಾವಿಗೆ ಒಡ್ಡಿಕೊಳ್ಳುವ ಮೂಲಕ ಮಾನವ ಸಂತತಿಯನ್ನು ಉಳಿಸುತ್ತಾ ಬಂದಿದ್ದಾಳೆ. ಆ ಋಣಭಾರವನ್ನು ಈ ಸಮಾಜ ಇಳಿಸಿಕೊಳ್ಳುವ ಕಾರಣದಿಂದಲೇ ಮಹಿಳೆಯರಿಗೆ ಮೆಟರ್ನಿಟಿ ಲೀವ್, ಮೆಟರ್ನಿಟಿ ಬೆನಿಫಿಟ್ ಹಾಗೂ ವರ್ಕ್ ಅಶ್ಯೂರಿಟಿ ಕೊಟ್ಟಿದ್ದು. ಇದು ನಮ್ಮೆಲ್ಲರ ಜವಾಬ್ದಾರಿಯೂ ಹೌದು. ಐ ಮೆಜರ್ ದ ಪ್ರೋಗ್ರೆಸ್ ಆಫ್ ಎ ಕಮ್ಯುನಿಟಿ ಬೈ ದ ಡಿಗ್ರಿ ಆಫ್ ಪ್ರೋಗ್ರೆಸ್ ವಿಚ್ ವುಮೆನ್ ಹ್ಯಾವ್ ಅಚೀವ್ಡ್. ಮಿಸ್ಟರ್ ಅಂಬೇಡ್ಕರ್, ನೀವು ನಮ್ಮ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋ ಅವಶ್ಯಕತೆ ಏನಿಲ್ಲ. ನಾವು ಅವರಿಗೆ ದೇವತೆಯ ಸ್ಥಾನವನ್ನೇ ಕೊಟ್ಟಿದ್ದೇವೆ. ಆ ದೇವರ ಮುಂದೆ ಎಲ್ಲರೂ ಸಮಾನರು. ಮೈ ಡಿಯರ್ ಫ್ರೆಂಡ್, ನಮ್ಮ ಸಮಾಜದಲ್ಲಿ ದೇವರ ಮುಂದೆ ಎಲ್ಲರೂ ಸಮಾನರು ಎಂಬುದಕ್ಕಿಂತ ಮನುಷ್ಯನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬುದೇ ಮುಖ್ಯ. ಬಹಳ ಚರ್ಚೆಗಳು ಹಾಗೂ ಪಿತೂರಿಗಳ ನಂತರ 23 ಪರ ಹಾಗೂ 28 ವಿರೋಧ ಮತಗಳ ಅಂತರದಲ್ಲಿ ಹಿಂದೂ ಕೋಡ್ ಬಿಲ್ ಬಿದ್ದು ಹೋಗುತ್ತದೆ. ಪ್ರತಿ ಹೆಣ್ಣು ತಾಯಿಯಾಗಿ, ಹೆಂಡತಿಯಾಗಿ, ತಂಗಿಯಾಗಿ, ಅತ್ತಿಗೆಯಾಗಿ, ಸೊಸೆಯಾಗಿ ಒಂದಲ್ಲ ಒಂದು ರೂಪದಲ್ಲಿ ತನ್ನ ಸೇವೆ ಮಾಡುತ್ತಾ ಪುರುಷನ ಏಳಿಗೆಗೆ ಕಾರಣವಾಗಿದ್ದಾಳೆ. ಆ ಮಹಾಶಕ್ತಿಗೆ ಸ್ವಾಭಿಮಾನದ, ಸ್ವಾವಲಂಬನೆಯ ಬದುಕನ್ನು ಕಟ್ಟಿಕೊಳ್ಳುವ ಸಲುವಾಗಿ ಈ ಹಿಂದೂ ಕೋಡ್ ಬಿಲ್ ಮಸೂದೆಯನ್ನು ಮಂಡಿಸಿದೆ. ಆದರೆ ಈ ದೇಶದ ಮಹಿಳೆಯರ ಅಭಿವೃದ್ಧಿಯನ್ನು ಬಯಸದ ಜನ ಈ ಮಸೂದೆಯನ್ನು ತಿರಸ್ಕರಿಸಿದರು. ಆಕೆಗೆ ಸಮಾನ ಸ್ಥಾನಮಾನ ನೀಡುವುದು ನಮ್ಮೆಲ್ಲರ ಕರ್ತವ್ಯ. ಎಲ್ಲಿ ಅಂತಹ ಮಹಿಳೆಯರಿಗೆ ಸ್ಥಾನಮಾನ ನೀಡಲು ಒಪ್ಪುವುದಿಲ್ಲವೋ ಅಲ್ಲಿ ನಾನು ಇರಲು ಇಚ್ಛಿಸುವುದಿಲ್ಲ. ಆದ್ದರಿಂದ ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ.
ಯೋಚಿಸ್ತಿದ್ದೀನೋ ಹೊರಗ್ ಬರಕ್ ದಾರಿನ ಈ ಪುಸ್ತಕಗಳೇ ತೋರಿಸುತ್ತೆ ಅಂತ. ಹೋರಾಡಕ್ಕೂ ಮುಂಚೆ ಓದೋದು ತುಂಬಾ ಮುಖ್ಯ. ತುಂಗದಲ್ಲಿ ಉರಿಯೋ ಸೂರ್ಯನೇ ನೀನು ದನೀರದವರ ಧೈರ್ಯವೋ, ನೀಲಿ ಅಂದ್ರೆ ನೀತಿಯೋ, ಜೈ ಭೀಮ ಅಂದ್ರೆ ನಿರ್ಭೀತಿಯೋ, ಕಾನೂನಿನ ಮಾನ ಮುಚ್ಚೋ ಬಟ್ಟೆ ನೀದವ, ಜಾತಿ ಜ್ವಾಲೆ ಆರಿಸಲು ಹಾಲು ಸುರಿದವ, ಮನೆ ಒಡೆಯೋ ಕುತಂತ್ರಿಗಳ ಕಾಲು ಮುರಿದವ, ಗುಳ್ಳಿನರಿಗಳ ಚರ್ಮ ಸುಲಿದವ.